ಇವತ್ತು ನಾವು ಮಾಡ್ತಾ ಇರೋದು ರಿಚ್ ಕ್ರೀಮಿ ಮಶ್ರೂಮ್ ಕರಿ. ಇವತ್ತು ನಾನು ನಿಮಗೊಂದು ರಿಚ್ ಕ್ರೀಮಿ ಮಶ್ರೂಮ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಪೆಪ್ಪರ್ ಪೌಡರ್, ಮೈದಾ, ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗ್ಯಾನೋ, ಬಟರ್, ಸಾಲ್ಟ್, ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್, ಗ್ರೇಟೆಡ್ ಮಾಡ್ಕೊಂಡಿರುವಂಥ ಗಾರ್ಲಿಕ್, ಮಶ್ರೂಮ್ ಮತ್ತು ಹಾಲು. ನಾನೊಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಒಂಚೂರು ಆಯಿಲು ಒಂದು ಸ್ವಲ್ಪ ಬಿಸಿ ಆಗಲಿ. ಪ್ಯಾನ್ ಆಲ್ರೆಡಿ ಬಿಸಿ ಆಗಿರೋ ಆಯಿಲ್ ಇನ್ನೊಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಗಾರ್ಲಿಕ್, ಚಿಲ್ಲಿ ಎಲ್ಲ ಹಾಕಬೇಕು. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಆಯಿಲು ಬಿಸಿ ಆಗಿದೆ. ಇದಕ್ಕೆ ಫಸ್ಟು ನಾನು ಚಿಲ್ಲಿ, ತುಂಬ ಖಾರ ಇದೆ, ಒಂದೇ ಒಂದು ಚಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಜೊತೆಗೆ ಗಾರ್ಲಿಕ್, ಒಂದು 10 ಗಾರ್ಲಿಕ್ನ ತುರಿದಿಟ್ಕೊಂಡಿದ್ದೀನಿ. ಅಥವಾ ಜಜ್ಜಿಟ್ಕೊಂಡ್ರೂ ಪರವಾಗಿಲ್ಲ. ಜಜ್ಜಿಟ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರೋದ್ರಿಂದ ನಾನು ಇದನ್ನು ತುರಿದಿಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇದು ನೋಡಿ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಇದಕ್ಕೆ ಮಶ್ರೂಮ್, ಇಲ್ಲಿ 200 ಗ್ರಾಮ್ ಒಂದು ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಈ ರೆಸಿಪಿ ಅಂತೂ ನೀವು ಮಾಡಿಕೊಂಡ್ರೆ ಮತ್ತೆ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ರಿಚ್ ಕ್ರೀಮಿ ವೈಟ್ ಸಾಸ್ ಇರುತ್ತಲ್ಲ, ಸೇಮ್ ಅದೇ ಟೇಸ್ಟೇ ಕೊಡುತ್ತೆ ನಿಮಗೆ. ಚೆನ್ನಾಗಿ ಇದು ನೀರು ಹಾಕಬೇಕು ಅಂತಿಲ್ಲ, ಸ್ವಲ್ಪ ಎಣ್ಣೆಯಲ್ಲೇ ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ, ಎಣ್ಣೆಯಲ್ಲೇ ಚೆನ್ನಾಗಿ ಅದು ಬೇಯುತ್ತೆ. ನೀರು ಬಿಟ್ಕೊಳತ್ತಲ್ವ ಮಶ್ರೂಮು. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಒಂದು ನೋಡಿ ಅದು ಮೆತ್ತಗಾಗೋ ತನಕ ಬೇಯಿಸಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪನೂ ಹಾಕಬೇಕು ಅಂತಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಬಿಟ್ರೆ ಅದು ಅಲ್ಲೇ ಚೆನ್ನಾಗಿ ಬೇಯುತ್ತೆ. ನೋಡಿ ಇದು ಈಗ ನೀರು ಬಿಟ್ಕೊಂಡಿದೆ. ನೀವು ಸ್ವಲ್ಪನೂ ನೀರು ಹಾಕಬೇಕು ಅಂತಿಲ್ಲ. ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಅದು ಬೇಯ್ತಾನೆ ಹಾಗೆ ನೀರು ಬಿಟ್ಕೊಳುತ್ತೆ. ಹೀಗೆ ಒಂದು 3 ಮಿನಿಟ್ಸ್ ಚೆನ್ನಾಗಿ ಅದು ಮೆತ್ತಗಾಗಲಿ. ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದೇ ನೀರಲ್ಲೇ ಅದು ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆ ನೀರೆಲ್ಲ ಒಂಚೂರು ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಇದೆಲ್ಲ ನೀರೆಲ್ಲ ಡ್ರೈ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಈಗ ಇದನ್ನು ಫುಲ್ಲು ಬೇರೆ ಪಾತ್ರೆಗೆ ತೆಗೆದಿಟ್ಕೊತೀನಿ. ಇದೇ ಪ್ಯಾನ್ಗೆ ನಾನು ಒಂದು ಬಟರ್, ಇಷ್ಟು ಬಟರ್, 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್, ಸ್ವಲ್ಪ ಮೆಲ್ಟ್ ಆಗಲಿ. ಇದೇ ಪ್ಯಾನ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಬಟರ್ ಮೆಲ್ಟ್ ಆಗ್ತಿದ್ದಂಗೆ ಕರೆಕ್ಟಾಗಿ ಒಂದು 2 ಸ್ಪೂನ್ ಮೈದಾ ತೊಗೊಂಡಿದ್ದೀನಿ. ನೋಡಿ 2 ಸ್ಪೂನ್ ಹಾಕಿದರೆ ಸಾಕು, ಅದು ತುಂಬಾ ತಿಕ್ಕಾಗ್ಬಿಡುತ್ತೆ. ನೋಡಿ ಇಷ್ಟು 2 ಸ್ಪೂನಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಲೋ ಫ್ಲೇಮೇ ಇಟ್ಕೊಳ್ಳಿ. ನೋಡಿ ಈ ಥರ ಮೈದಾನ ಫಸ್ಟ್ ಒಂಚೂರು ಬಟರಲ್ಲಿ ಹುರ್ಕೋಬೇಕು. ಫುಲ್ ಎಲ್ಲ ಬಟರೆಲ್ಲ ಹೀರ್ಕೊಬಿಡತ್ತೆ ಮೈದಾ. ಇದಕ್ಕೆ ನಾವಿವಾಗ ಹಾಲನ್ನ ಸ್ವಲ್ಪನೇ ಮಾಡಿ ಹಾಕಬೇಕು. ನಾನಿಲ್ಲಿ 300 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಫಸ್ಟ್ ಒಂದು 50 ml 100 ml ಅದೇ ಥರನೇ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ. ಇಲ್ಲಾಂದರೆ ಗಂಟು ಥರ ಆಗಿಬಿಡತ್ತೆ. ಚೆನ್ನಾಗಿ ಮೈದಾ ಎಲ್ಲ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ತಿಕ್ಕಾಗ್ತಾ ಹೋಗ್ಬಿಡತ್ತೆ. ಹಾಗೆ ಒಂದೇ ಸತಿಗೆ ಎಲ್ಲ ಹಾಕಿಬಿಟ್ರೆ ಫುಲ್ ತಿಕ್ಕಾಗ್ಬಿಡುತ್ತೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾನೆ ಚೆನ್ನಾಗಿ ಕುಚ್ಕೋಬೇಕು. ಸ್ವಲ್ಪನೇ ಹಾಲು ಹಾಕ್ಕೊತ ತಿಕ್ಕ ಬರೋ ತನಕನೇ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ನೋಡಿ ತುಂಬ ತಿಕ್ಕಾಗಕ್ಕೆ ಬಿಡಬಾರ್ದು. ತಿಕ್ಕಾಗ್ತಿದ್ದಂಗೆ ನೀರು ಸ್ವಲ್ಪ ಹಾಲು ಹಾಕ್ಕೊತಾನೇ ಇರಬೇಕು. ನೋಡಿ ಇದು ಮತ್ತೆ ಆರಿದ ಮೇಲೆ ಇನ್ನೂ ತಿಕ್ಕಾಗ್ಬಿಡತ್ತೆ.
ಸೊ ನೋಡಿ ಈಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿದೆ, ಹಾಗೆ ಮತ್ತೆ ಒಂದು ಸ್ವಲ್ಪ ಹಾಲು ಹಾಕಿ 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 ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ಕನ್ಸಿಸ್ಟೆನ್ಸಿಗೆ 300 ml ಅಷ್ಟು ಹಾಲನ್ನು ನಾನು ಹಾಕ್ತೀನಿ. ಇದೊಂದು 3 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕನ್ಸಿಸ್ಟೆಂಟ್ ಕುದಿ ಬರ್ತಾ ಇದ್ದಂಗೆ ಮತ್ತೆ ತಿಕ್ಕಾಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಮೈದಾನ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ತಿಕ್ನೆಸ್ ಬರೋಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಗಂಟಾಗಕ್ಕೆ ಬಿಡಬಾರ್ದು. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ನಾವು ಇದಕ್ಕೆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಮತ್ತು ಒರಿಗ್ಯಾನೋ ತೊಗೊಂಡಿದ್ದೀನಿ. ಎರಡನ್ನೂ ಹಾಕ್ಬಿಡಿ ಇದಕ್ಕೆ. ಮತ್ತೇನು ನಾವು ಜಾಸ್ತಿ ಸ್ಪೈಸಸ್ ಸಣ್ಣ ಮಕ್ಕಳಿಗೂ ಚೆನ್ನಾಗಾಗತ್ತೆ. ತುಂಬ ಖಾರ ಏನಿರಲ್ಲ, ಲೈಟಾಗಿ ಖಾರ ಇರುತ್ತೆ. ಇಷ್ಟು ಕ್ರೀಮಿ ಫ್ಲೇವರ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಾರನೂ ಜಾಸ್ತಿ ಇರಲ್ಲ. ನೋಡಿ ಕ್ರೀಮ್ ಜಸ್ಟ್ ವೈಟ್ ಸಾಸ್ ಥರನೇ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಪೆಪ್ಪರ್ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು. ನೋಡಿ ಇವಾಗ ಇಷ್ಟು ತಿಕ್ಕಾಗಿ ಬಂದಿದೆ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ನೀವು ಆಮೇಲೆ ಸರ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಲು ಅಥವಾ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ತುಂಬ ತಿಕ್ ಅನಿಸಿದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಈಗ ನಾನು ಮಶ್ರೂಮ್ ಫಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಶ್ರೂಮ್ನ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಈಗ ಸಾಲ್ಟ್ ಮಶ್ರೂಮಿಗೆ ಮುಂಚೆನೇ ಹಾಕಿರೋದ್ರಿಂದ ಈಗ ನೋಡಿಬಿಟ್ಟು ನೀವು ಸಾಲ್ಟ್ನ ಸ್ವಲ್ಪ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಬೋದು. ಎಲ್ಲ ಚೆನ್ನಾಗಿ ಮಶ್ರೂಮ್ ಅದರೊಳಗೆ ಚೆನ್ನಾಗಿ ಕ್ರೀಮ್ ಜೊತೆಗೆ ಡಿಪ್ ಆಗಲಿ. ಈಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಕುದಿನೂ ಬಂದಿದೆ, ತಿಕ್ಕು ಆಗಿದೆ. ಮಶ್ರೂಮ್ ಎಲ್ಲ ಚೆನ್ನಾಗಿ ಕ್ರೀಮ್ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇದು ರಿಚ್ ಕ್ರೀಮಿ ಸಾಸ್ ಮಶ್ರೂಮ್ ರೆಡಿಯಾಗಿದೆ.